ಉಡುಪಿ ಸಹಜವಾಗಿ ಇಡೀ ವಿಶ್ವದಲ್ಲಿ ಒಂದು ಆಕರ್ಷಣೀಯ ಧಾರ್ಮಿಕ ಕೇಂದ್ರವಾಗಿದೆ. ಸುಮಾರು 800 ವರ್ಷಗಳ ಹಿಂದೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಇಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. ತುಂಬ ರೋಚಕವಾದ ಕಥೆ ಅಂತ ಹೇಳಿದರೆ, ಶ್ರೀಮದಾಚಾರ್ಯರು ಇಲ್ಲಿಯ ಮಲ್ಪೆಯ ಸಮುದ್ರದ ದಡದಲ್ಲಿ ಧ್ಯಾನಮಗ್ನರಾಗಿದ್ದಾಗ ದೇಶಾಂತರಕ್ಕೆ ತೆರಳುತ್ತಾ ಇದ್ದಂತಹ ಒಂದು ಬೋಟು ಅದು ಮುಳುಗುವ ಹಂತಕ್ಕೆ ಬಂದಾಗ, ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ಮುಳುಗುವಂತಹ ಹಂತ ಬಂದಾಗ ಶ್ರೀಮದಾಚಾರ್ಯರು ತನ್ನ ಕೈಯ ಸಮ್ಮೆಯಿಂದ, ಅವರು ವಾಯುಪುತ್ರ ಅಂತಲೇ ಅವರನ್ನು ಎಲ್ಲರೂ ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೆ, ಅವರ ಕೈಯ ಸೂಚನೆಯಂತೆ ದಡಕ್ಕೆ ಸೇರ್ತದೆ ಹಡಗು. ಅದರೊಳಗಿದ್ದಂತಹ ಮಾಲೀಕನಿಗೆ ತುಂಬಾ ಆಶ್ಚರ್ಯವಾಗ್ತದೆ, ಸಂತೋಷವಾಗ್ತದೆ. ಆ ದಡದಲ್ಲಿ ಕಂಗೊಳಿಸ್ತಾ ಇರುವಂತಹ ಗುರುಗಳನ್ನು ನೋಡಿ ಶ್ರದ್ಧೆಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ನಮ್ಮನ್ನು ಉದ್ಧಾರ ಮಾಡಿದ್ರಿ, ಇಲ್ಲಾಂದ್ರೆ ಇವತ್ತು ನಾವು ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದೀವಿ, ಏನಾದರೂ ಕಾಣಿಕೆಯನ್ನು, ನಮ್ಮ ಸೇವೆಯನ್ನು ಸ್ವೀಕರಿಸಬೇಕು ಅಂತಂದಾಗ ತುಂಬ ಬೆಲೆ ಬಾಳುವ ವಸ್ತುಗಳು ಆ ಬೋಟಿನಲ್ಲಿ ಇತ್ತು. ಶ್ರೀಮದಾಚಾರ್ಯ ಹೇಳ್ತಾರೆ, ಆ ಮೂಲೆಯಲ್ಲಿದ್ದಂತಹ ಗೋಪಿಚಂದನ ಏನಿದೆ, ಆ ಗೋಪಿಚಂದನವನ್ನು ಕೊಡಿ ಎಂದು ಕೇಳ್ತಾರೆ. ದೊಡ್ಡ ಗೋಪಿಚಂದನದ ಹೆಂಟೆ ಅದು ಗುಜರಾತ್ನಿಂದ ಆ ಕಡೆಯಿಂದ ಬರ್ತಾ ಇತ್ತು, ದ್ವಾರಕಾಪಟ್ಟಣದಿಂದ ಬರ್ತಾ ಇದ್ದಂಥದ್ದು. ಆ ಗೋಪಿಚಂದನವನ್ನು ಶ್ರೀಮದಾಚಾರ್ಯರು ಸ್ವೀಕಾರ ಮಾಡಿ ತಮ್ಮ ಕೈ ಸ್ಪರ್ಶವಾಯಿತು. ತಕ್ಷಣ ಆ ಗೋಪಿಚಂದನ ಒಡಿತದೆ. ಆ ಭಾಗವನ್ನೇ ನಾವು ಒಡಬಾಂಡೇಶ್ವರ ಅಂತ ಇವತ್ತು ನೋಡ್ತೀವಿ. ಒಂದು ಬಲರಾಮ ದೇವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಕೃಷ್ಣನನ್ನು ಇಲ್ಲಿ ತೆಗೆದುಕೊಂಡು ಬಂದು ಕೃಷ್ಣ ಮಠದಲ್ಲಿ ಮಧ್ವ ಸರೋವರದಲ್ಲಿ ಶಂಖದಿಂದ ಅಭಿಷೇಕ ಮಾಡಿದಾಗ 35 ಜನ ಎತ್ತಲಿಕ್ಕೆ ಹೋದರೂ ಕೂಡ ಕೃಷ್ಣನನ್ನು ಎತ್ತಲಿಕ್ಕೆ ಆಗಲಿಲ್ಲ. ಅಂದರೆ ಆ ಸಾನ್ನಿಧ್ಯ ಆಗಿತ್ತು. ಅನಾಯಾಸವಾಗಿ ಮಧ್ವಾಚಾರ್ಯರು ಆ ಕೃಷ್ಣನನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಕೃಷ್ಣನ ನಿರಂತರ ಸೇವೆಗೋಸ್ಕರವಾಗಿ 8 ಮಠಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದರು. 8 ಯತಿಗಳಿಗೆ ದೀಕ್ಷೆಯನ್ನು ಕೊಟ್ಟರು. ಅವತ್ತಿನಿಂದ ಆಚಾರ್ಯರು ಹಾಕಿಕೊಟ್ಟಂತಹ ಕ್ರಮದಂತೆ 8 ಜನ ಯತಿಗಳು ಕೃಷ್ಣನ ಆರಾಧನೆಯನ್ನ ಮಾಡ್ತಾರೆ. ಮತ್ತೆ ಪ್ರತಿ ದಿವಸವೂ ಕೃಷ್ಣನಿಗೆ 14 ಲೋಕದ ಒಡೆಯ 14 ಪೂಜೆಗಳು, ಬೆಳಗಿನಿಂದ ರಾತ್ರಿಯವರೆಗೂ ಕೂಡ 14 ಪೂಜೆಗಳು ನಡೀತದೆ. ಬಹುಶಃ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಪ್ರತಿನಿತ್ಯ ಯತಿಗಳಿಂದ ಪೂಜೆಗೊಳ್ಳುವಂತಹ ಒಂದು ಕ್ಷೇತ್ರ ಅಂದರೆ ಅದು ಉಡುಪಿಯ ಕ್ಷೇತ್ರ. ಅಂತಹ ಕ್ಷೇತ್ರವನ್ನು ನಾವು ರಜತ ಪೀಠ ಪುರಂದರಿಯ ಅಂತ ವಾದಿರಾಜರು ಹೇಳ್ತಾರೆ, ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಸಹಜವಾಗಿ ಉಡುಪಿ ಕೃಷ್ಣನ ನಾಡು, ಕೃಷ್ಣನಿಗೂ ಉಡುಪಿ ಇಷ್ಟ. ಹಾಗಾಗಿ ಉಡುಪಿಯಲ್ಲಿ ನಡೆಯುವ ಎಲ್ಲ ಉತ್ಸವಗಳು ಕೂಡ ಒಂದು ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ಕೃಷ್ಣ ನೆಲೆಸಿದಂತಹ ತಾಣವಾದ್ದರಿಂದ ಹುಟ್ಟು ಇರದ ಕೃಷ್ಣನಿಗೆ ಒಂದು ಹುಟ್ಟಿದ ಹಬ್ಬದ ಸಂಭ್ರಮ ಇಲ್ಲಿ ನಡೀತದೆ. ಅವತ್ತಿನ ದಿವಸ ಅಂದರೆ ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಅಂತ ಶ್ರೀಮದಾಚಾರ್ಯರೇ ಕೃಷ್ಣಾಷ್ಟಮಿಯ ಆಚರಣೆಯ ಮಹತ್ವವನ್ನು ಹೇಳ್ತಾರೆ. ಸಿಂಹ ಮಾಸದ ಅಷ್ಟಮಿಗೆ ರೋಹಿಣಿ ನಕ್ಷತ್ರ ಯುಕ್ತವಾಗಿರಬೇಕು. ಅದು ಶ್ರಾವಣದ ಈಗ ಬರುವಂತಹ ಅಷ್ಟಮಿ. ಆ ಅಷ್ಟಮಿಯ ದಿವಸ ಕೃಷ್ಣಾಷ್ಟಮಿಯನ್ನು ಅತ್ಯಂತ ವೈಭವದಿಂದ ಆಚರಿಸ್ತಾರೆ. ಬೆಳಗಿನಿಂದ ವಿಶೇಷವಾದ ಪೂಜೆಗಳು ನಡೀತದೆ. ರಾತ್ರಿಯಲ್ಲಿ ಮತ್ತೆ ಕೃಷ್ಣನಿಗೆ ವಿಶೇಷವಾದ ಪೂಜೆ. ಒಂದು ಗಮನಿಸಬೇಕಾದ್ದು ಅಂದರೆ, ಪ್ರತಿ ದಿವಸದ ರಾತ್ರಿಯ ಪೂಜೆಯಲ್ಲಿ ಕೃಷ್ಣನನ್ನ ಮುಟ್ಟಿ ಪೂಜೆ ಮಾಡುವಂತಹ ವ್ಯವಸ್ಥೆ ಇರಲ್ಲ. ಮಧ್ಯಾಹ್ನ ಊಟವಾಗಿರ್ತದೆ, ಆದ್ದರಿಂದಾಗಿ ಆ ಮಡಿಯ ಒಂದು ವ್ಯವಸ್ಥೆ ಇರ್ತದೆ. ಹಗಲಿನಲ್ಲಿ ಪೂಜೆಗೆ ಮಾತ್ರ ಕೃಷ್ಣನನ್ನ ಮುಡ್ತಾರೆ. ಆದರೆ ಕೃಷ್ಣಾಷ್ಟಮಿಯ ದಿವಸ ರಾತ್ರಿಯಲ್ಲೂ ಕೂಡ ಕೃಷ್ಣನಿಗೆ ವಿಶೇಷವಾದ ಪೂಜೆ ಗರ್ಭಗುಡಿಯಲ್ಲಿ ಆಗ್ತದೆ. ಕೃಷ್ಣನ ಸನ್ನಿಧಾನದಲ್ಲಿ ಚಂದ್ರೋದಯದಲ್ಲಿ ಅರ್ಘ್ಯ ಪ್ರದಾನವನ್ನು ಕೊಡ್ತಾರೆ. ಸಾವಿರಾರು ಜನ ಇದಕ್ಕಾಗಿ ಆಗಮಿಸಿರ್ತಾರೆ. ಅವರಿಗೂ ಕೂಡ ಅರ್ಘ್ಯ ಪ್ರದಾನದ ವ್ಯವಸ್ಥೆ ಇರ್ತದೆ. ಇದು ಉಪವಾಸದ ದಿವಸ. ಮಾರನೇ ದಿವಸ ಲೀಲೋತ್ಸವ ಅಂತ ನಡೀತದೆ. ಕೃಷ್ಣ ಅಂತ ಹೇಳಿದ್ರೆ ಗೊಲ್ಲರಿಗೆ ಬಹಳ ಆಪ್ಯಾಯಮಾನ, ಅವರ ಜೊತೆಯಲ್ಲಿ ಎಲ್ಲ ಆಟವನ್ನು ಆಡಿದವನು. ಹಾಗಾಗಿ ಅನೇಕ ಜನ ಗೊಲ್ಲರೆಲ್ಲ ಭಾಗವಹಿಸ್ತಾರೆ. ಅಲ್ಲಲ್ಲಿ ಮೊಸರು ಕುಡಿಕೆಗಳ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಒಂದು ಉತ್ಸವ ನಡೀತದೆ. ಈ ಚಾತುರ್ಮಾಸ್ಯದಲ್ಲಿ ವಾಸ್ತವಿಕವಾಗಿ ರಥೋತ್ಸವ ಇರಲ್ಲ. ಅದಕ್ಕೋಸ್ಕರವಾಗಿ ಮಣ್ಣಿನ ಒಂದು ಕೃಷ್ಣನ ಮೂರ್ತಿಯನ್ನ ಮಾಡಿ ಈ ಉತ್ಸವವನ್ನು ನಡೆಸ್ತಾರೆ. ಅತ್ಯಂತ ಭವ್ಯವಾದದ್ದು. ಯಾವ ರೀತಿಯಲ್ಲಿ ಕೃಷ್ಣ ಗೊಲ್ಲರ ಜೊತೆಯಲ್ಲಿ ವಿಹಾರ ಮಾಡ್ತಿದ್ದ ಕಾಡುಗಳಲ್ಲೆಲ್ಲ ಅಂತ, ಅದಕ್ಕೆ ಅನುಗುಣವಾಗಿ ಹುಲಿಯ ವೇಷ ಇರಬಹುದು, ಬೇರೆ ಬೇರೆ ವೇಷಗಳ ಪಾತ್ರಧಾರಿಗಳು ಅವತ್ತು ಆಕರ್ಷಣೀಯರಾಗಿರ್ತಾರೆ. ಆ ಉತ್ಸವ ಸಾಗಿ ಬರ್ತದೆ. ಮತ್ತೆ ಆ ಉತ್ಸವದ ಕೊನೆಗೆ ಮಧ್ವ ಸರೋವರದಲ್ಲಿ ಆ ಮೂರ್ತಿಯನ್ನ ಅವತ್ತು ವಿಸರ್ಜನೆ ಮಾಡ್ತಾರೆ. ಹೀಗೆ ಕೃಷ್ಣಾಷ್ಟಮಿ ಉಡುಪಿಯಲ್ಲಿ ತನ್ನದೇ ಆದಂತಹ ಒಂದು ವಿಶೇಷ ಮೆರುಗನ್ನ ಪಡೆದುಕೊಂಡಿದೆ. ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ
ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಯಜಂತಿ ಸುಮೇಧಸಃ ಅಂತ ಭಾಗವತ ಹೇಳ್ತಾರೆ. ಕಲಿಯುಗದಲ್ಲಿ ನಮ್ಮ ಕಷ್ಟಗಳಿಗೆ ಒಂದು ದಿವ್ಯೌಷಧಿಯಾಗಿರುವಂತಹದ್ದೇ ಕೃಷ್ಣ ಮಂತ್ರ. ಆ ಕೃಷ್ಣನ ನಾಮವನ್ನು ಜಪಿಸ್ತಾ ಇದ್ರೆ ಆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ನಮ್ಮೆಲ್ಲ ಕ್ಲೇಶಗಳು ಕೂಡ ದೂರವಾಗ್ತದೆ. ಅದರಿಂದ ಗೋಪಾಲ ಮಂತ್ರವನ್ನ ಅಂದ್ರೆ ಕೃಷ್ಣ ಮಂತ್ರವನ್ನ ಜಪಿಸುವ ಭಕ್ತರನ್ನ ಉದ್ಧಾರ ಮಾಡುವುದಕ್ಕಾಗಿ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಅಂತ ಕೃಷ್ಣ ಮಂತ್ರವನ್ನ ನಿರಂತರವಾಗಿ ಕೃಷ್ಣಾಯ ನಮಃ ಅಂತ ಜಪಿಸ್ತಾ ನಾವು ಈ ಕಲಿಯುಗದಲ್ಲಿ ಬರುವಂತಹ ಎಲ್ಲ ಅಪಮೃತ್ಯುಗಳು ಬಾಧೆಗಳಿಂದ ನಾವು ದೂರರಾಗಿ ಸಕಲ ಸನ್ಮಂಗಳಗಳನ್ನು ಪಡೆದುಕೊಳ್ಳಬಹುದು.